ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಮ್ಮ ಅತ್ತೆ ಮಾವ ಮನೆಗೆ ಬರ್ತಾಯಿದ್ರು. ಸಾಮಾನ್ಯವಾಗಿ ನಮ್ಮ ಮಾವನಿಗೆ ಮೀನು ಸಾಂಬಾರು ಅಂದರೆ ತುಂಬ ಇಷ್ಟ. ನಮ್ಮ ಮಾವ ಬರೋದಂತೂ ತುಂಬ ಅಪರೂಪ. ಆದ್ದರಿಂದ ನಾನು ಇವತ್ತು ಮೀನನ್ನು ತೊಗೊಬನ್ನಿ, ನಾನು ಮೀನು ಸಾಂಬಾರನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಸೊ ನಾನು ಸುಮಾರು ಒಂದು 2 kg ಮೀನನ್ನು ಬಳಸ್ತಾ ಇದ್ದೀನಿ. ಮೀನು ಸಾಂಬಾರಿಗೆ ನಾನಿಲ್ಲಿ 2 ದಪ್ಪನೆಯ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ನೋಡಿ, ನಾನು ಕಾಯಿ ತುರಿಯನ್ನು ಒಂದು ಅರ್ಧ ಹೋಳಕ್ಕಿಂತ ಸ್ವಲ್ಪ ಜಾಸ್ತಿಯಲ್ಲೇ ನಾನು ಕಾಯಿ ತುರಿಯನ್ನು ಬಳಸ್ತಾ ಇದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 8ರಿಂದ 10 ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡು ನಾನು ನೆನೆಸಿರುವಂತಹ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಮುಂದಾಗಿ ಅಂದರೆ ಹೆಚ್ಚಾಗಿ ಹಾಕ್ಕೊಳ್ಳಿ. ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಮೀನು ಸಾರು ತುಂಬ ರುಚಿಯಾಗಿ ಬರೋದು. ನಂತರ ನನ್ನ ಖಾರಕ್ಕೆ ನಾನಿಲ್ಲಿ 2.5 ಸ್ಪೂನಷ್ಟು ನಾನು ಮಟನ್ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರು ಪುಡಿ ಅಂತಂದರೆ ಧನಿಯಾ ಪೌಡರು ಮತ್ತು ಹಸಿಮೆಣ್ಸಿಕಾಯಿ ಪೌಡರ್ ಬೇಕಾದರೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಂತರ ನೋಡಿ, ಈ ರೀತಿ ನಾವು ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೋಬೇಕು. ಈಗ ರುಬ್ಬಿರುವಂತಹ ಮಸಾಲೆನ ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೀನು ಸಾಂಬಾರನ್ನ ಸಾಮಾನ್ಯವಾಗಿ ಒಂದಿನ ಇಟ್ಟು ಮಾರನೇ ದಿನ ತಿನ್ನೋದ್ರಿಂದ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ. ಸೊ ಇಡ್ಲಿಗೆ ಮೀನು ಸಾಂಬಾರು ಒಳ್ಳೆಯ ಕಾಂಬಿನೇಷನ್. ಅದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನಾನು ಮೀನು ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದೇ ಜಾರಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಹಾಕ್ಕೊಳ್ಳಿ. ಮತ್ತು ತುಂಬ ಗಟ್ಟಿ ಮಾಡ್ಕೋಬೇಡಿ ಸಾಂಬಾರನ್ನ. ಮೀನು ಸಾರು ತುಂಬ ನೀರಂಗಿದ್ರೂ ಚೆನ್ನಾಗಿರೋದಿಲ್ಲ, ತುಂಬ ಗಟ್ಟಿನೂ ಮಾಡ್ಕೋಬೇಡಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳು ಮಾಡ್ಕೋಬೇಡಿ. ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಆ ನೀರು ಕುದಿ ಬರೋವರೆಗೂ ನಾವು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಮೇಲೆ ಜಸ್ಟ್ ಆ ಮೀನು ಏನು ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ರಲ್ಲ ಮೀನು ಸ್ಲೈಸಸ್ನ ನಾವು ಈ ರೀತಿ ಹಾಕ್ಕೊಂಡೋದ್ರೆ ಆಯಿತು. ಮೀನು ಸಾಂಬಾರು ಮಾಡೋದು ತುಂಬ ಸುಲಭ, ತುಂಬ ಕಷ್ಟ ಅಂತ ಅನಿಸೋದೇ ಇಲ್ಲ. ನೋಡಿ, ಅಷ್ಟೇ ಮಸಾಲೆನ ಹಾಕ್ಕೊಂಡು ರುಬ್ಬಿಟ್ಟು ಚೆನ್ನಾಗಿ ಮಸಾಲೆ ಬೇಯಿಸ್ಕೊಂಡು ನೀರನ್ನು ಹಾಕಿ ಆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಆ ಮೀನ್ದು ಸ್ಲೈಸಸ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಮೀನು ಸಾರು ರೆಡಿಯಾಗೇ ಹೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಮತ್ತು ನೋಡಿ, ಮೀನನ್ನು ನೀವು ಮೀನೆಲ್ಲ ಹಾಕ್ಕೊಂಡ್ಮೇಲೆ ನಾವು ತುಂಬ ಜೋರಾಗಿ ಕೈ ಆಡಿಸ್ಬಾರ್ದು ಸೌಟಿಂದ. ಆದಷ್ಟು ನೋಡಿ, ಸೌಟನ್ನು ತೊಗೋಬೇಡಿ. ಈ ರೀತಿ ಫ್ಲ್ಯಾಟಾಗಿರೋದು ಅನ್ನದ ಕೈಯೋ ಏನಾದರೂ ತೊಗೊಂಡು ಲೈಟಾಗಿ ಈ ರೀತಿ ತಿರುಗಿಸ್ಕೋಬೇಕು. ಇಲ್ಲ ಮೀನೆಲ್ಲ ಒಡೆದೋಗ್ಬಿಡುತ್ತೆ, ಮುಳ್ಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಆವಾಗ ನಾವು ರೈಸ್ಗೆಲ್ಲ ಸಾಂಬಾರನ್ನ ಕಲಿಸ್ಕೊಂಡು ತಿನ್ನೋದಕ್ಕೆ ಆಗೋದೇ ಇಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರೋಷ್ಟು ನಾವು ಬೇಯಿಸ್ಕೋಬೇಕು. ತುಂಬ ಹೊತ್ತೇನು ಟೈಮ್ ತೊಗೊಳ್ಳಲ್ಲ ಮೀನು ಸಾಂಬಾರಿಗೆ, ಬೇಗ ಮೀನು ಬೆಂದೋಗ್ಬಿಡುತ್ತೆ. ನಂತರ ನೋಡಿ, ಆ ರೀತಿ ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲೇ ನಾನೊಂದು 3 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೆ. ನೋಡಿ, ಈ ರೀತಿ ಕುದಿ ಬಂದರೆ ಆಲ್ಮೋಸ್ಟ್ ಮೀನು ಸಾಂಬಾರು ರೆಡಿಯಾಗುತ್ತೆ. ನೀವು ಈವನ್ ನೀವು ಬಡಿಸ್ಬೇಕಾದ್ರೂ ಅಷ್ಟೇ ಆದಷ್ಟು ಅನ್ನದ ಕೈನೇ ಬಳಸಿ. ಇಲ್ಲ ಮೀನನ್ನ ಸೌಟಿಂದ ನಾವು ಎತ್ತೋದಕ್ಕೆ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಮೀನು ಸಾಂಬಾರನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ತವಾ ಫ್ರೈಗಿಂತ ಈ ರೀತಿ ಮೀನು ಸಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.